ಸ್ನೇಹಿತರೆ, ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಬೇಕು, ಪೊಲೀಸ್ ಹುದ್ದೆಯನ್ನು ಪಡಿಬೇಕು ಅಂದ್ಬಿಟ್ಟು ಓದ್ತಿರುವಂಥ ಯುವಕ ಯುವತಿಯರಿಗೆ ಸರ್ಕಾರ ಭರ್ಜರಿ ಸುದ್ದಿಯನ್ನು ನೀಡಿದೆ. ಪೊಲೀಸ್ ಇಲಾಖೆಯಲ್ಲಿ ಬರೋಬ್ಬರಿ 4656 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ವಿವಿಧ ಕಾನ್ಸ್ಟೇಬಲ್ ಹುದ್ದೆಗಳು ಭರ್ತಿಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಶೀಘ್ರದಲ್ಲೇ ಅಧಿಕೃತ ಅಧಿಸೂಚನೆ ಪ್ರಕಟವಾಗುವ ಸಾಧ್ಯತೆ ಇದೆ. ಅಂದರೆ ಫುಲ್ಲು 4656 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲ, ಕಾನ್ಸ್ಟೇಬಲ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಎರಡು ಸೇರಿ 4656 ಪೋಸ್ಟ್ಗಳಿದ್ದಾವೆ. ಯಾವ್ಯಾವ ಇಲಾಖೆಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ, ಮತ್ತು ಹೇಗೆ ಅರ್ಜಿ ಸಲ್ಲಿಸೋದು ಮತ್ತು ವಯೋಮಿತಿ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಬಾರಿ ಒಂದೇ ವಿಭಾಗದಲ್ಲಿ ಅಲ್ಲದೆ ಪೊಲೀಸ್ ಇಲಾಖೆಯ ವಿವಿಧ ವಿಭಾಗಗಳಲ್ಲಿ ಬೃಹತ್ ಪ್ರಮಾಣದ ನೇಮಕಾತಿ ನಡೆಯಲಿದೆ. ಮೊದಲಿಗೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್, ಇದರಲ್ಲಿ 20 ಹುದ್ದೆಗಳಿದ್ದಾವೆ. ಹಾಗೂ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ಆರ್ಮ್ಡ್ ಪೊಲೀಸ್ ಆರ್ CAR ಆರ್ DAR ಅಂತ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ. ಇದರಲ್ಲಿ 1650 ಹುದ್ದೆಗಳಿದ್ದಾವೆ. ಸಿವಿಲ್ ಕಾನ್ಸ್ಟೇಬಲ್ 614 ಹುದ್ದೆಗಳಿದ್ದಾವೆ. ಹಾಗೂ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ರಿಸರ್ವ್ ಪೊಲೀಸು 2032 ಹುದ್ದೆಗಳಿದ್ದಾವೆ. ಹಾಗೂ KSISF ಅಂದರೆ ಇಂಡಸ್ಟ್ರಿಯಲ್ ಪೊಲೀಸ್ ಅಂತ, ಅದು 340 ಹುದ್ದೆಗಳಿದ್ದಾವೆ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಏನಪ್ಪ ಇರಬೇಕು ಅಂದರೆ, ಮೊದಲಿಗೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಂದರೆ ಸಿವಿಲ್, DAR, CAR, KSRP, KSISF ಈ ಹುದ್ದೆಗಳಿಗೆ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಇರಬೇಕಾಗತ್ತೆ. ಹಾಗೆ PSI ಹುದ್ದೆಗಳಿಗೆ UGC ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ತತ್ಸಮಾನ ಪೂರ್ಣಗೊಳಿಸಿರಬೇಕಾಗತ್ತೆ. ಇನ್ನು ವಯೋಮಿತಿಗೆ ಬರೋದಾದರೆ, ಕಾನ್ಸ್ಟೇಬಲ್ ಹುದ್ದೆಗಳಿಗೆ 19 ವರ್ಷದಿಂದ, ಸಾಮಾನ್ಯ ವರ್ಗಕ್ಕೆ 25 ವರ್ಷಗಳು, ಹಾಗೂ ಮೀಸಲಾತಿ ಕೋರುವ ಹಿಂದುಳಿದ ವರ್ಗಗಳ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಇರುತ್ತೆ. ಅಂದರೆ 27 ಅಥವಾ 30 ಈ ರೀತಿಯಾಗಿರುತ್ತದೆ. ಹಾಗೂ PSI ಹುದ್ದೆಗಳಿಗೆ 21ರಿಂದ 30 ಗರಿಷ್ಠ ಹಾಗೂ 32 ವರ್ಗವಾರು ಸಡಿಲಿಕೆ ಅನ್ವಯ. ಹಾಗೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ, ಲಿಖಿತ ಪರೀಕ್ಷೆ ಇರುತ್ತದೆ, ಹಾಗೂ ದೈಹಿಕ ಇದು ಫಿಸಿಕಲ್ ಎಕ್ಸಾಮ್ಸ್ ಇರುತ್ತೆ, ಹಾಗೂ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಹಾಗೆ ಎಕ್ಸಾಮ್ಸ್ ಹೇಗಿರುತ್ತೆ ಅನ್ನೋದಾದರೆ, ಏನೆಲ್ಲ ಪ್ರಿಪ್ರೇಷನ್ ನೀವು ಮಾಡ್ಕೊಬೇಕು ಅಂದರೆ, ಪ್ರತಿದಿನ ಕನಿಷ್ಠ 1 ಅಥವಾ 2 ಗಂಟೆ ಕಾಲ ಓಡೋ ಅಭ್ಯಾಸ ಮಾಡ್ಕೊಳ್ಳಿ. ಫಿಟ್ನೆಸ್ ಕಡೆ ಗಮನ ಕೊಡಿ. ಪ್ರತಿದಿನ ಪತ್ರಿಕೆಗಳನ್ನು ಓದುವ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅಪ್ಡೇಟ್ ಆಗಿರ್ರಿ. ಹಾಗೂ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಈಗಲಿಂದನೇ ಪರೀಕ್ಷಾ ಮಾದರಿಯನ್ನು ಅರ್ಥ ಮಾಡ್ಕೊಳ್ತಾ ಬನ್ನಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ನಾವು ಹೇಗೆಲ್ಲ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರಿ. 4650 ಹುದ್ದೆಗಳು ಎಂದರೆ ಸಾಮಾನ್ಯ ನೇಮಕಾತಿ ಅಲ್ಲ. ಸರ್ಕಾರಿ ನೌಕರಿ ಪಡೆಯಲು ಇದೊಂದು ಅದ್ಭುತವಾದ ಅವಕಾಶ. ಶೀಘ್ರದಲ್ಲೇ ಅಧಿಸೂಚನೆ ಹೊರಬೀಳುವ ಸಾಧ್ಯತೆ ಇರುತ್ತೆ. ನಿಮ್ಮ ಸಿದ್ಧತೆ ಈಗಲೇ ಚಾನಲ್ ಇರಲಿ. ಥ್ಯಾಂಕ್ ಯು.